ನೋಡಿ, ಇದು ಬೇಲಿಗೆ ಎದ್ದು ಹೊಲ ಮೇಯ್ದ ಕತೆ. ಅಂದರೆ ರಕ್ಷಕರೇ ಭಕ್ಷಕರಾಗ್ತಾ ಇರುವಂಥ ಕತೆಗಳು ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅಲ್ವಾ. ಅಂದರೆ ನಮ್ಮನ್ನು ಕಾಯುವಂಥ ಪೊಲೀಸರೇ ಈ ಕಳ್ಳತನ ಸುಲಿಗೆ ಇಳಿದ್ಬಿಟ್ರೆ ಹಿಂಗೆ ನೋಡಿ, ಬೆಂಗಳೂರಿನಲ್ಲಿ ಮತ್ತೊಬ್ಬ ಪೊಲೀಸ್ ಸಿಬ್ಬಂದಿ ಕಳ್ಳತನಕ್ಕೆ ಇಳಿದಿರೋದು. ಕಾವಲು ಕಾಯಬೇಕಾಗಿದ್ದಂಥ ಕಾಕಿಯಿಂದಲೇ ಕಳ್ಳತನ ನಡೆದಿದೆ. ಇನ್ಯಾರ ಹತ್ರ ಹೋಗೋದು? ಸಿದ್ದಾಪುರ ದರೋಡೆ ಕೇಸ್ ಮಾಸೋ ಮುನ್ನವೇ ಮತ್ತೊಂದು ಘಟನೆ ಆಗಿದೆ. ಪೊಲೀಸ್ ಆಯುಕ್ತರ ಕಚೇರಿಗೆ ಆವರಣದಲ್ಲೇ ಕಳ್ಳತನ ಆಗ್ತಾ ಇದೆ. ಬೇರೆ ಎಲ್ಲೂ ಅಲ್ಲ, ಪೊಲೀಸ್ ಆಯುಕ್ತರ ಕಚೇರಿಯ ಆವರಣದಲ್ಲೇ ಪೊಲೀಸ್ ಸಿಬ್ಬಂದಿ ಒಬ್ಬರು ಕಳ್ಳತನ ಕಿಳಿತಿದ್ದಾರೆ. ಸಿದ್ದಾಪುರ ದರೋಡೆ ಕೇಸ್ ಇನ್ನೂ ಕೂಡ ನಮ್ಮ ಕಣ್ಣ ಮುಂದೆ ಹಾಗೇ ಇದೆ. ತನಿಖೆ ಇನ್ನೂ ಆಗ್ತಾ ಇದೆ. ಈ ಬೆನ್ನಲ್ಲೇ ಮತ್ತೊಂದು ಕೇಸು, ಮತ್ತೊಬ್ಬ ಕಾಕಿ ಕಳ್ಳತನ ಕಿಳಿದಿರೋದು. ಕಾಕಿಯಿಂದಲೇ ಕಳ್ಳತನ ಆರೋಪಿಯನ್ನ ವಿಚಾರಣೆಗೆ ಕರೆತಂದು ಲಕ್ಷ ಹಣವನ್ನು ಕಳ್ಳತನ ಮಾಡಿದಾರಂತೆ. ಕಾಕಿ ಅಂದರೆ ಸಿಬ್ಬಂದಿ ವಿಚಾರಣೆ ಟೈಮ್ನಲ್ಲಿ ಲಕ್ಷ ಹಣವನ್ನು ಕಳ್ಳತನ ಮಾಡಿರೋದು ಬೆಳಕಿಗೆ ಬಂದಿದೆ. ಆರೋಪಿಯನ್ನು ಬಂಧಿಸಿ ಆತನ ಕಾರ್ನಲ್ಲಿದ್ದ ಬ್ಯಾಗನ್ನು ಕದ್ದುಬಿಟ್ಟಿರೋದು ಹೆಡ್ ಕಾನ್ಸ್ಟೇಬಲ್. ಸೈಬರ್ ಪ್ರಕರಣದಲ್ಲಿ ಆರೋಪಿ ಬಂಧನದ ವೇಳೆ ಹಣ ಕಳ್ಳತನ ಆಗಿದೆ. ವಿಚಾರಣೆಗೆ ಕರೆದಾಗ ಹಣ ಎಗರಿಸಿದ್ದಾರೆ ಹೆಡ್ ಕಾನ್ಸ್ಟೇಬಲ್. ಜಬೀವುಲ್ಲಾ ಅಂತ ಅವರ ಹೆಸರು. ತನ್ನ ಕಾರ್ನಲ್ಲಿ 11 ಲಕ್ಷ ಹಣದ ಬ್ಯಾಗ್ ಇಟ್ಟಿದ್ದ ಆರೋಪಿ ಕಳ್ಳತನ ಮಾಡಿ ಏನೂ ಗೊತ್ತೇ ಇಲ್ಲ ಅನ್ನೋ ರೀತಿಯಾಗಿ ಜಬೀವುಲ್ಲಾ ಇದ್ದಿದ್ದು. ಈ ಕಡೆ ಆರೋಪಿಯನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು ಇನ್ಸ್ಪೆಕ್ಟರ್ ಉಮೇಶ್ ಟೀಮು. ಜೈಲಿನಲ್ಲಿ ಇಟ್ಕೊಂಡು ಜಾಮೀನು ಪಡ್ಕೊಂಡು ಹೊರಗೆ ಬಂದಿದ್ದಾರೆ ಆರೋಪಿ. ಹೊರಗೆ ಬಂದ ಮೇಲೆ ಕಾರ್ನಲ್ಲಿದ್ದ ಹಣದ ಬ್ಯಾಗ್ ನೋಡ್ತಾರೆ, ಅಲ್ಲಿಲ್ಲ. ತಕ್ಷಣ ಈ ಬಗ್ಗೆ ಸೈಬರ್ ಪೊಲೀಸರ ಬಳಿ ಪ್ರಶ್ನೆ ಮಾಡ್ತಾರೆ, ಇಲ್ಲಿ ಬ್ಯಾಗ್ ಇತ್ತು ಸಾರ್, ಎಲ್ಲಿ ಅಂತ. ಗಾಬರಿಗೊಂಡು ಪೊಲೀಸರು ಪರಿಶೀಲನೆ ಮಾಡ್ತಾರೆ. ಆಗ ಹಣದ ಬ್ಯಾಗನ್ನು ಜಬೀವುಲ್ಲಾ ಎತ್ಕೊಂಡು ಹೋಗಿದ್ದು ಗೊತ್ತಾಯ್ತು. ಸಿಸಿ ಕ್ಯಾಮೆರಾದಲ್ಲಿ ಹಣದ ಬ್ಯಾಗ್ ಕಳ್ಳತನ ಮಾಡಿರೋದು ಬೆಳಕಿಗೆ ಬಂತು. ಘಟನೆಯ ಬಗ್ಗೆ ಸಿಸಿಬಿ ಡಿಸಿಪಿ ರಾಜಾ ಇಮಾಮ್ ಖಾಸಿಂಗೆ ದೂರನ್ನು ಕೂಡ ಕೊಡಲಾಯಿತು. ಹೆಡ್ ಕಾನ್ಸ್ಟೇಬಲ್ ಜಬೀವುಲ್ಲಾ ಮನೆಯನ್ನ ಸರ್ಚ್ ಮಾಡ್ತಾರೆ ಪೊಲೀಸರು. ಮನೆಯ ಬೆಡ್ಡಿನ ಕೆಳಗಡೆ ಲಕ್ಷ ಹಣ ಜೋಡಿಸಿಟ್ಟಿದ್ದು ಪತ್ತೆಯಾಯಿತು. ಹಣದಲ್ಲಿ ಪತ್ನಿಗೆ ಒಡವೆಯನ್ನು ಕೂಡ ಮಾಡಿಸ್ಕೊಟ್ಟಿದ್ರಂತೆ ಹೆಡ್ ಕಾನ್ಸ್ಟೇಬಲ್ ಜಬೀವುಲ್ಲಾ. 2 ಲಕ್ಷ ಹಣ ವಾಪಸ್ ಕೊಟ್ಟಿದ್ದಾರೆ ಹೆಡ್ ಕಾನ್ಸ್ಟೇಬಲ್ ಜಬೀವುಲ್ಲಾ. ಅಷ್ಟೇ, ನೆಲ್ಲವನ್ನೂ ಕೂಡ ಕದ್ದು ಎಸ್ಕೇಪ್ ಆಗಿರೋದು. ಎಷ್ಟಿತ್ತು ಬ್ಯಾಗಲ್ಲಿ ಗೊತ್ತಿಲ್ಲ. ಬಟ್ ಬೇಲಿಯೇ ಎದ್ದು ಹೊಲ ಮೇಯ್ದ ಕತೆ. ಅಂದರೆ ಯಾವುದೋ ಒಂದು ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಅರೆಸ್ಟ್ ಮಾಡಿರ್ತಾರೆ, ವಿತ್ ಕಾರನ್ನು ವಶಕ್ಕೆ ಪಡ್ಕೊಂಡಿರ್ತಾರೆ. ಆದರೆ ಹಾಗೆ ಎಲ್ಲರೂ ಕೂಡ ಆರೋಪಿಗಳ ಮೇಲೆ ಕಣ್ಣಿರ್ತದೆ. ಆದರೆ ಈ ಜಬೀವುಲ್ಲಾ ಕಾನ್ಸ್ಟೇಬಲ್ಲು ಅವರ ಕಣ್ಣು ಕಾರ್ನೊಳಗಿದ್ದ ಬ್ಯಾಗ್ ಮೇಲೆ ಹೋಗುತ್ತೆ. ಯಾರಿಗೂ ಗೊತ್ತಾಗಲ್ಲ ಅಂದ್ಬಿಟ್ಟು ಆ ಬ್ಯಾಗ್ನ ಎತ್ಕೊಂಡು ಹೋಗಿರ್ತಾರೆ. ಯಾರಿಗೂ ಗೊತ್ತಿರೋದಿಲ್ಲ ಆ ಕ್ಷಣಕ್ಕೆ. ಯಾವಾಗ ಆ ಆರೋಪಿ ಅರೆಸ್ಟ್ ಆಗಿದ್ದಂಥ ಆರೋಪಿ ಜಾಮೀನು ಮೇಲೆ ಹೊರಗೆ ಬಂದು ಕಾರ್ನ ಚೆಕ್ ಮಾಡಿದಾಗ ಬ್ಯಾಗ್ ಕಂಡ್ಲಿಲ್ವೋ, ಆವಾಗ ಮತ್ತೊಮ್ಮೆ ಕಂಪ್ಲೇಂಟ್ ಕೊಟ್ಟು CCTV ಪರಿಶೀಲಿಸಿದಾಗ ಆ ಬ್ಯಾಗ್ನ ಅಸಲಿಯತ್ತು ಗೊತ್ತಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಫೋನ್ ಸಂಪರ್ಕದಲ್ಲಿ. ವೆಂಕಟೇಶ್, ಹಣ ಅನ್ನೋದು ನೋಡಿ ಏನೆಲ್ಲ ಮಾಡಿಸ್ಬಿಡುತ್ತೆ ಅಂತ. ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳು ಇರುವಂಥ ರಾಜ್ಯ ನಮ್ಮದು. ಅದರಲ್ಲೂ ಬೇಲಿಯೇ ಎದ್ದ ಏನೋ ನಾನು ಹೇಳ್ತಿದ್ನಲ್ಲ, ರಕ್ಷಕರೇ ಭಕ್ಷಕರಾದಂತಹ ಒಂದು ಘಟನೆಗಳಾಗ್ತಾ ಇದ್ದಾವೆ ಇತ್ತೀಚೆಗಂತೂ. ಈ ದರೋಡೆ ಕೇಸ್ ಆಯಿತು, ಇವಾಗ ಈ ಕಳ್ಳತನ ಕೇಸು. ಹೆಂಗಿತ್ತು ಈ ಒಂದು ಪ್ರಸಂಗ ಅಂತ? ಶರತ್, ದೇಶದಲ್ಲೇ ನಂಬರ್ 2ನೇ ಸ್ಥಾನದಲ್ಲಿರುವಂತಹ ಪೊಲೀಸ್ ಇಲಾಖೆ ಬಗ್ಗೆ ಸಾಕಷ್ಟು ಪ್ರಶಂಸೆಗಳು ಕೂಡ ವ್ಯಕ್ತವಾಗ್ತಾ ಇರ್ತದೆ. ಅದರಂತೆ ಈಗ ಕಳ್ಳ ಪೊಲೀಸರ ಆಟ ಕೂಡ ಈಗ ಹೊರಗಡೆ ಬರ್ತಾ ಇರೋದು ಒಂದೊಂದೇ. ಸಿದ್ದಾಪುರ ಪೊಲೀಸರ ಒಂದು ದರೋಡೆ ಆಗಿತ್ತು. ಅದಾದ ಬಳಿಕ ಈ ಒಂದು ಪ್ರಕರಣಗಳು ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ. ಇದು ಸಿಸಿಬಿಯಲ್ಲಿ ಕೆಲಸ ಮಾಡ್ತಿದ್ದಂತ ಹೆಡ್ ಕಾನ್ಸ್ಟೇಬಲ್ ಜಬೀವುಲ್ಲಾನ ಕರ್ಮಕಾಂಡ ಇದು. ಈತ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಆರೋಪಿ ಓರ್ವನನ್ನ ಕರ್ಕೊಂಡ್ಬಂದು ಬಿಡ್ತಾರೆ. ಬಿದ್ದ ಸಂದರ್ಭದಲ್ಲಿ ಆತನ ವಿರುದ್ಧ FIR ದಾಖಲಾಗುತ್ತೆ, ಚಾರ್ಜ್ ಶೀಟ್ ಹಾಕ್ತಾರೆ. ಅದಾದ ಬಳಿಕ ಕೇಸ್ ನಂತರದಲ್ಲಿ ಅವ್ರು ಜೈಲಿಗೂ ಕೂಡ ಕಳಿಸ್ತಾರೆ. ಕೃತ್ಯಕ್ಕೆ ಬಳಸಿದಂತ ಒಂದು ಕಾರ್ ಏನಿರುತ್ತೆ ಅದನ್ನು ಕೂಡ ಒಂದು ಕಾಂಪೌಂಡ್ ಒಳಗೆ ಕೂಡ ಇಟ್ಟಿರ್ತಾರೆ, ಲಾಕ್ ಆಗಿರುತ್ತೆ. ಅದಾದ ಬಳಿಕ ಆತನ ಜೈಲಿಗೆ ಹೋಗ್ತಾನೆ. ಜೈಲಿಗೆ ಹೋಗಿ ವಾಪಸ್ ಬಂದ ನಂತರ ಆ ಕಾರನ್ನು ತೆಗೆದುಕೊಳ್ಬೇಕಂತ ಹೇಳಿ ಬಂದು ಕಾರ್ ಕೀಯನ್ನು ಓಪನ್ ಮಾಡಿದಂತ ಸಂದರ್ಭದಲ್ಲಿ ಆತ ಹಣದ ಬ್ಯಾಗ್ ಅನ್ನು ಕೂಡ ಒಂದು ಇಟ್ಟಿರ್ತಾನೆ. 11 ಲಕ್ಷ ರೂಪಾಯಿ ಹಣ ಇರುತ್ತೆ. ಆ ಹಣವನ್ನ ನೋಡಿದಂತ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಕಾರಲ್ಲಿ ಆ ಬ್ಯಾಗ್ ಕೂಡ ಇರೋದಿಲ್ಲ. ಗಾಬರಿಯಾಗಿ ಹೋಗಿ ಪೊಲೀಸರಿಗೆ ಒಂದು ಮಾಹಿತಿಯನ್ನ ಕೊಡ್ತಾರೆ. ಆಗ ಅವರು ಕಾರಲ್ಲಿ ಏನು ಹಣ ಇರ್ಲಿಲ್ಲ, ಯಾವ್ದು ಬ್ಯಾಗ್ ಕೂಡ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಆದ್ರೆ ಅವರು ಬ್ಯಾಂಕ್ ಅಲ್ಲಿ ಹೋಗಿ ಹಣವನ್ನ ಡ್ರಾ ಮಾಡ್ಕೊಂಡ್ ಬಂದಿದ್ದು ರಿಸಿಪ್ಟ್ ಇರೋದ್ರಿಂದಾಗಿ ಅವರು ಬಚಾವ್ ಆಗ್ತಾರೆ. ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನು ಕೂಡ ಕೊಡ್ತಾರೆ. ಆಗ ಪರಿಶೀಲನೆಗೆ ಮುಂದಾಗದಂತ ವೇಳೆಯಲ್ಲಿ ಈ ಕೇಸ್ನಲ್ಲಿ ಯಾರ್ಯಾರು ತನಿಖೆಯನ್ನ ಮಾಡಿದ್ರು, ಯಾರು ಪೊಲೀಸರು ಕೆಲಸವನ್ನ ಮಾಡಿರ್ತಾರೆ ಅವ್ರ ಮೇಲೆ ಡೌಟ್ ಬರುತ್ತೆ. ಸೊ ಡೌಟ್ ಬಂದಂತ ಸಂದರ್ಭದಲ್ಲಿ ಪೊಲೀಸರು ಅವ್ರನ್ನ ಸಹಜವಾಗಿ ಕೂಡ ಪ್ರಶ್ನೆ ಮಾಡಿದಂತ ವೇಳೆಯಲ್ಲಿ ಅವರು ಯಾವುದೇ ರೀತಿಯ ಉತ್ತರವನ್ನ ಕೊಡಲ್ಲ. ಆಗ ಅವರ ಮನೆಗೆ ಹೋಗಿ ಒಂದು ಪರಿಶೀಲನೆ ಮಾಡಿದಂತ ವೇಳೆಯಲ್ಲಿ ಈ ಒಂದು ಬ್ಯಾಗ್ ಅನ್ನು ಕೂಡ ತೆಗೆದುಕೊಂಡು ಹೋಗಿರುವಂತದ್ದು ಗೊತ್ತಾಗುತ್ತೆ. ಆಗ ಅಪಾರ್ಟ್ಮೆಂಟ್ ಒಳಗಡೆ ಹೋಗುವಂತ ವೇಳೆಯಲ್ಲಿ ಈ ಜಬೀವುಲ್ಲಾ ಏನಿದ್ದಾರೆ ಈತ ಪೊಲೀಸರನ್ನ ಒಳಗಡೆ ಬಿಟ್ಕೊಳ್ಳೋದಿಲ್ಲ. ಮನೆಯಲ್ಲಿ ಬೇರೆ ಕಾರಣನೇ ಹೇಳಿ ಹೊರಗಡೆ ನಿಲ್ಲಿಸಿರ್ತಾನೆ. ಇವೆಲ್ಲವೂ ಪೊಲೀಸರಿಗೆ ಡೌಟ್ ಬರುತ್ತೆ. ಆಗ
ಈ ಮನೆಯ ಒಳಗಡೆ ಇಟ್ಟಿದ್ದಂತ ಬೀರು ಏನಿತ್ತು ಅದರಲ್ಲಿ ಲಕ್ಷ ಹಣವನ್ನು ಇಟ್ಟಿರ್ತಾರೆ, ಜೊತೆಗೆ ಹೆಂಡತಿಗೆ ಒಡವೆಗಳೆಲ್ಲವನ್ನೂ ಕೂಡ ಮಾಡ್ಕೊಟ್ಟಿರ್ತಾನೆ. ಈ ಎಲ್ಲವನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಈತ ಹಣವನ್ನ ಕದ್ದಿರುವಂತದ್ದು ಕನ್ಫರ್ಮ್ ಆಗುತ್ತೆ. ಆಗ ಪೊಲೀಸರು ಕೂಡ ಈತನ ವಿರುದ್ಧ ಒಂದು ದೂರನ್ನು ದಾಖಲಿಸ್ತಾರೆ. ಸೊ ಇದಾದ ಬಳಿಕ ನಡೆಯುವಂತಹ ಪ್ರಸಂಗಗಳು ಕೂಡ ಹಲವಾರು ಈಗ ಪೊಲೀಸರ ವಿರುದ್ಧ ದೂರುಗಳು ಕೇಳಿ ಬಂದಿದೆ. ಸದ್ಯ ಜಬೀವುಲ್ಲನ ಅಮಾನತು ಮಾಡೋದಕ್ಕೆ ಕೂಡ ಈಗ ಪೊಲೀಸರಿಗೆ ಆದೇಶನ ಮಾಡಿರುವಂತಹದ್ದು. ಸೊ ಈ ಪೊಲೀಸರು ರಕ್ಷಣೆ ಮಾಡಬೇಕಾದ್ರೆ ಹಣದ ಆಸೆಗಾಗಿ ಈ ರೀತಿಯಾಗಿ ಅಂತ ಕೃತ್ಯಗಳಲ್ಲಿ ಭಾಗಿಯಾಗ್ತಿರುವಂತದ್ದು ನಿಜಕ್ಕೂ ದುರಂತ ಅಂತ ಹೇಳ್ಬೋದು ಶರತ್. ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.